ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಫುಲ್ಲು ನಮ್ಮ ತವ್ರ ಮನೆ ಅಂದರೆ ನಮ್ಮ ಅವ್ವ ಮನೆ ದೇವಸ್ಥಾನಕ್ಕೆ ಮೈಲಾರಕ್ಕೆ ಹೋಗ್ತಾ ಇದ್ದೀನಿ. ತುಂಬ ವರ್ಷಗಳೇ ಆಗೋಯಿತು, ಏನಿಲ್ಲ ಅಂದರೆ ಒಂದು 15 ವರ್ಷ ಆಯಿತು ಅನಿಸುತ್ತೆ ಅವಾಗ ಹೋಗಿರೋ ದೇವಸ್ಥಾನಕ್ಕೆ. ಅದಕ್ಕಿಂತ ಜಾಸ್ತಿನೇ ಆಯ್ತೇನೋ, ನನಗೆ ಗೊತ್ತಿರೋದು ಅಷ್ಟು ಆಗಿದೆ ಅಂತಂದು ಟೈಮು. ಹೋಗಿ ಬಂದು ದೇವಸ್ಥಾನಕ್ಕೆ ಹೋಗಿಲ್ಲ. ಹಾಗಾಗಿ ನಮ್ಮ ತಂಗಿಯವರು ಕೂಡ ಹೊರಟಿದ್ರು ಗಾಡಿ ಮಾಡಿಕೊಂಡು. ಅವ್ರದ್ದು ಅದೇ ದೇವರು ಆಗಿರೋದ್ರಿಂದ ಹೊರಟಿದ್ರಲ್ಲ, ಬನ್ನಿ ಅಂತ ಕರೆದಿದ್ರು, ನಾವು ಹೊರಟಿದ್ವಿ. ಇಲ್ಲಿ ನೋಡ್ಬೋದು, ಬೆಳಗ್ಗೆಲ್ಲ ಬೇಗ ಕೆಲಸ ಮುಗಿಸ್ಕೊಂಡಿದ್ದೆ. 2 ರೋಸ್ ಬಿಟ್ಟಿತ್ತು, ಇದು ನನ್ನ ತಂಗಿ ಕೊಟ್ಟಿದ್ದೆ ಗಿಡ. ಅವಳಿಗೆ ಹೂವು ಅಂದರೆ, ಅದರಲ್ಲೂ ರೋಸ್ ಅಂದರೆ ತುಂಬ ಇಷ್ಟ. ನಾವು ಬೆಂಗಳೂರಲ್ಲಿದ್ದಾಗ ಒಂದು ಅಜ್ಜಿ ಬರೋರು ಡೈಲಿ ಮನೆ ಹತ್ರ ಹೂ ಮಾರೋಕ್ಕೆ. ಅವರು 10 ರೂಪಾಯಿಗೆ 3 ಅಂತ ಹೂ ಕೊಡೋರು. ಕಲರ್ ರೋಸು, ಎಲ್ಲೋ ಮತ್ತು ರೆಡ್ಡು, ಪಿಂಕು, ಈ ಥರ ತುಂಬ ಚೆನ್ನಾಗಿರೋದು, ಮೊಗ್ಗು ಥರನೇ ಇರೋದು. ಆ ಥರದ್ದು ಹೂ ತೊಗೊಂಬಂದು ಮನೆಗೆ ಬಂದು ಮಾರ್ತಾಯಿದ್ರು. ಅವ್ರ ಹತ್ರ ಯಾವಾಗಲೂ ಹೂ ತೊಗೊತಾ ಇದ್ಲು, ರೋಸು ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು. ಹಂಗೆ ಇದು ಚೆನ್ನಾಗಿ ಸಣ್ಣದಾಗಿ ಅರಳಿತ್ತಲ್ವ, ಚೆನ್ನಾಗಿದೆ, ಹೆಂಗಿದ್ರು ಊರಿಗೆ ಹೋಗ್ತೀನಲ್ವ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ರೋಸ್ ಕಿತ್ಕೊತಾ ಇದ್ದೆ. ಇಲ್ಲಿ ನೋಡ್ಬೋದು ಸ್ಟ್ರಾಬೆರಿ ಬಿಟ್ಟಿದೆ. ಇದು ಅಂಗಡಿಯಲ್ಲೆಲ್ಲ ಸ್ವೀಟ್ ಇರುತ್ತೆ, ಇಲ್ಲಿ ಯಾಕೋ ಸ್ವಲ್ಪ ಹುಳಿ ಅನ್ನಿಸ್ತು. ಒಂದು ತಿಂದು ನೋಡಿದ್ವಿ, ಅದು ಇನ್ನೂ ದಪ್ಪ ಆಗಬೇಕು ಅಂತಲೂ ಗೊತ್ತಿಲ್ಲ, ಏನಂತಲೂ ಗೊತ್ತಿಲ್ಲ. 1-2 ಬಿಟ್ಟಿದ್ದೆ, ಇದು 3ನೇದಿದು. ಇನ್ನೂ ಒಂದು 4-5 ಇದೆ ಮಗ್ಗು ಸಣ್ಣದಾಗಿ. ಅದೆಲ್ಲ ದೊಡ್ಡದಾದ್ಮೇಲೆ ಅದು ಕೂಡ ಬಿಡುತ್ತೆ. ಇಲ್ಲಿ ನೋಡ್ಬೋದು 2 ಹೂವು ತಗೊಂಡೆ. ಇದು ಬಂದುಬಿಟ್ಟು ವಿಡಿಯೋದಲ್ಲಿ ಈ ಥರ ಸ್ವಲ್ಪ ಪಿಂಕ್ ಥರ ಕಾಣಿಸ್ತಾ ಇದೆ ಲೈಟಾಗಿ, ಆದರೆ ರಿಯಲ್ಲಾಗಿ ಸ್ವಲ್ಪ ಮೆರೂನ್ ಥರ ತುಂಬ ಚೆನ್ನಾಗಿದೆ ಕಲರು. ಹಾಗೆ ಸ್ಮೆಲ್ಲು ಅಷ್ಟೇ, ಅಷ್ಟು ಚೆನ್ನಾಗಿದೆ ಕಲರಂತೂ. ನಾನು ಎಲ್ಲ ಬೇಗ ಎದ್ದು ಕೆಲಸ ಮಾಡಿಕೊಂಡು ಚಿತ್ರಾನ್ನ ಗೊಜ್ಜೆಲ್ಲ ನಮ್ಮ ಅತ್ತೆಯವರಿಗೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಗೊಜ್ಜು ಮಾಡಿಟ್ಟು, ಸ್ವಲ್ಪ ಹೆಸರು ಕಾಳು, ಮೊಳಕೆ ಕಾಳು, ಕಡಲೆಕಾಳು ಇರುತ್ತಲ್ಲ, ಅದನ್ನೆಲ್ಲ ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡಿ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಗೊಜ್ಜಿಟ್ಟಿದ್ದೀನಿ, ಬೇಕಾದರೆ ಸ್ವಲ್ಪ ಬೆಳಗ್ಗೆ ಎದ್ಬಿಟ್ಟು ರೈಸ್ ಮಾಡಿ ಅನ್ನ ಕಲಿಸ್ಕೊತಾರೆ ಅಂತೇಳಿ. ಹಾಗೆ ಇಲ್ಲಿ ಚಿಕ್ಕವನಿಗೆ ಟೈಮ್ ಬಂದುಬಿಟ್ಟು ಇವತ್ತು ಶನಿವಾರ ಅಲ್ವಾ, ಶನಿವಾರ ಸ್ಕೂಲ್ ಬಂದುಬಿಟ್ಟು 12 ಗಂಟೆ ಟೈಮಿಂಗ್ಸು. ಆದರೆ ನನ್ನ ಮಗನಿಗೆ ಟ್ಯೂಷನ್ಗೆ ಹಾಕಿರೋದ್ರಿಂದ 2 ಗಂಟೆಗೆ 2 ಅವರ್ ಟ್ಯೂಷನ್ ಮಾಡ್ತಾರೆ. ಅದು ಹಾಗೆ ಮಧ್ಯಾಹ್ನ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಬಂದುಬಿಟ್ಟಿದ್ದೆ. ನಾನು ಅಷ್ಟರಲ್ಲಾಗಲೇ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಕೆಲಸ ಎಲ್ಲ ಆಗಿಬಿಟ್ಟಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮರದ್ದು ಅಂತ. ಚಿಗುರು ಬಂದಿದೆಯಲ್ವಾ, ಎಷ್ಟು ಸೂಪರ್ ಕಾಣಿಸ್ತಾ ಇದೆ ನೋಡಿ ವ್ಯೂ. ಹಂಗಾಗಿ ನನಗೆ ಇಷ್ಟ ಮಾಡೋದು ಯಾವಾಗಲೂ ಸ್ವಲ್ಪ ಥರದಿನ ವೀಡಿಯೋ ಆಗ್ತಿಲ್ಲ. ಮರಗಳದ್ದು ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ತುಂಬ ಒಂದು ಎಲೆ ಕೂಡ ಬಲ್ತಿರೋದಿಲ್ಲ, ಒಣಗಿರೋದಿಲ್ಲ, ಅಷ್ಟು ಚೆನ್ನಾಗಿ ಚಿಗುರುತ್ತು. ಹಾಗಾಗಿ ನೋಡೋಕ್ಕೆ ಒಂದು ಚೆಂದ. ಹಾಗೆ ತಂಪು, ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಮರದ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ರೆ, ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹೌದು, ಅಣ್ಣ ಪಪ್ಪ ಬಿಟ್ಟು ಹೋಗ್ಬೇಕು. ಏನು ಬರಿತಾ ಇದ್ದಿ ಇವಾಗ? ಇದು ಅಪ್ಪ ಅಮ್ಮ, ಕಳ್ಳ ಕಳ್ಳಿ, ರಾಜ ರಾಣಿ. ನಾನು ಬಂದ ತಕ್ಷಣ ಓಡ್ ಬಂದ್ಬಿಟ್ಟೆ. ಮಿಸ್ ಸ್ಪೈನ್ ಆಗ್ತಿದ್ರು, ನಾನು ಬಂದೆ. ಅಮ್ಮ ಚಾಕ್ಲೇಟು ಕೇಕ್ ಇದೆ. ಹಾಗೆ ಇಲ್ಲಿ ನನ್ನ ಮಗನ ಸ್ಕೂಲಲ್ಲಿ ಬರ್ತಡೇ ಇತ್ತಂತೆ, ಚಾಕ್ಲೇಟು ಕೇಕು ಕೊಟ್ಟಿದ್ದಾರೆ, ಪೆನ್ಸಿಲ್ ಅಂತ ಹೇಳ್ತಾ ಹೇಳ್ಕೊಂಡು ಬರ್ತಾ ಇದ್ದ. ಹಾಗೆಯೇ ಇದನ್ನು ಬಂದುಬಿಟ್ಟು ನನ್ನ ದೊಡ್ಡ ಮಗ ವೀಡಿಯೋ ಮಾಡ್ತಾ ಇದ್ದ, ಚಿಕ್ಕವನ ಹಾಗೆ ರೇಗಿಸ್ತಾ ಇದ್ದ ವೀಡಿಯೋ ಮಾಡೋದೆಲ್ಲ. ಹಾಗೆ ನಾವು ಕೂಡ ಊಟ ಮಾಡಿಕೊಂಡು 3 ಗಂಟೆಗೆ ಬಿಟ್ವಿ ಮನೇನ. 3 ಗಂಟೆ 3:15 ಆಯ್ತು ಅನಿಸುತ್ತೆ. ನಾವು ಪ್ರೈವೇಟ್ ಗಾಡಿ ಹತ್ಕೊಂಡ್ವಿ. ಗೌರ್ಮೆಂಟ್ ಬಸ್ಸು ಅಂದರೆ ಕಾಯಬೇಕು. ಹಾಗೆ ಸಖತ್ ರಶ್ ಇರ್ತೈತಿ. ಆ ಜನದಲ್ಲಿ ಆ ಡೋರಲ್ಲಿ ಹತ್ತಕ್ಕಾಗಲ್ಲ, ಅಷ್ಟು ರಶ್ಶು. ಈ ಮಕ್ಳುಗಳೆಲ್ಲ ಏನಾದರೂ ಅವ್ರು ಸಂಧಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಉಸಿರಾಡೋಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಬಸ್ಸಿಗೆ ಹೋಗೋದಿಲ್ಲ. ಈಗ ಫ್ರೀಯಾಗಿ ಬಿಟ್ಟಿರೋದ್ರಿಂದ 1-2 ಸರಿನೇನೋ ಹೋಗಿದ್ದೀನಿ ಅಷ್ಟೇ. ಹಂಗಾಗಿ ರಶ್ ಇರ್ತಂತ ಹೋಗೋದಿಲ್ಲ. ಇಲ್ಲಿ ನೋಡ್ಬೋದು ಹಬ್ಬದ್ದು ಇನ್ನೂ ತೆಗ್ದಿಲ್ಲ, ಇನ್ನೂ ಹಬ್ಬದ ಕಳೆ ಹಾಗೇ ಇದೆ, ಮಾರಿ ಹಬ್ಬದ್ದು. ನಾವು ಸಿಟಿಯಿಂದ ಆಚೆ ಬಂದರೆ ಸಾಕು, ಬರೀ ಮರ ಮತ್ತು ತೋಟ ಗದ್ದೆ ಎಲ್ಲ ಕಾಣಿಸುತ್ತೆ. ನೋಡೋಕ್ಕೆ ಒಂದು ಖುಷಿ, ಏನೋ ಒಂಥರ ಖುಷಿಯಾಗಿರ್ತೀವಿ ಊರಿಗೆ ಹೋಗ್ಬೇಕಾದ್ರೆ.
ಅದರಲ್ಲೂ ಈ ಗದ್ದೆಗಳಲ್ಲಿ ಸಿಕ್ತು ಅಂದರೆ ನಮ್ಮ ಮಕ್ಕಳಿಗೆ ತುಂಬ ಖುಷಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಫೋಟೋ ತೆಕ್ಕೋ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ನನಗಂತೂ ಈ ಗದ್ದೆ ಒಳಗಡೆ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಬೇಕಂತ ಆಸೆ. ಅದು ಯಾವಾಗ ತೆಕ್ಕೊತೀನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ದೂರದಿಂದ. ಹಾಗೆ ನಾವು ಮನೆ ಬರೋ ಅಷ್ಟೊತ್ತಿಗೆ 6 ಗಂಟೆ 6:15 ಆಯ್ತು ಅನಿಸುತ್ತೆ. ಬರೋ ಅಷ್ಟೊತ್ತಿಗೆ ಆಗಲೇ ನನ್ನ ತಂಗಿ ರೊಟ್ಟಿ ಮಾಡಿಟ್ಟಿದ್ರು. ರೊಟ್ಟಿ ಮಾಡಿ ಎಲ್ಲ ಸ್ವಲ್ಪ ಏನೇನು ಬೇಕು ಪೂಜೆ ಎಲ್ಲ ಸ್ವಲ್ಪ ಬೆಳಿಗ್ಗೆ ಆಗಲ್ಲ ಅಂತೇಳಿ ಜೋಡಿಸ್ಕೊಂಡಿದ್ದು. ನಾನು ರೊಟ್ಟಿಗೆ ಸ್ವಲ್ಪ ಚಟ್ನಿ ಚೆನ್ನಾಗಿರುತ್ತೆ ಅಂತೇಳಿ ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಚಟ್ನಿ ರೆಡಿ ಮಾಡ್ತಾಯಿದ್ದೆ. ಒಂದು ಟೈಮಿಗೆ ಅಲ್ವಾ ಅಂತೇಳಿ ಸಾಕು ಅಂತೇಳಿ 1-2 ಟೊಮೊಟೊ ಹಣ್ಣು ಹಾಕಿ ಚಟ್ನಿ ಮಾಡ್ಕೊತಾ ಇದ್ವಿ. ಸ್ವಲ್ಪ ಸಾಂಬಾರಿದೆ ಅಂತ ಹೇಳ್ಬಿಟ್ಟು. ಹಾಗೆ ಚಿಕ್ಕ ಚಿಕ್ಕದ ನೆಲ್ಲಿಕಾಯಿ ಬೇರೆ ಇತ್ತು, ಅದನ್ನ ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ಹೇಳಿ ಅದನ್ನು ಎತ್ತಿಟ್ಕೊಂಡ್ರು. ಅದು ಹಾಗೆ ನಮ್ಮ ಅತ್ತೆ ಹೇಳ್ತಿದ್ರು, ಇದು ಉಪ್ಪಿನಕಾಯಿ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಾಗಲ್ಲ ಅಂತೇಳಿದರು. ಹಾಗೆ ಈ ಥರದ್ದು ಉಪ್ಪಿನಕಾಯಿ ಯಾರಾದರೂ ಹಾಕಿದರೆ ಕಮೆಂಟ್ ಮಾಡಿ, ಚೆನ್ನಾಗಿರುತ್ತಾ ಅಥವಾ ಮೆತ್ತಗಾಗುತ್ತಾ ಅಂತ ಹೇಳ್ಬಿಟ್ಟು. ನಮ್ಮನೇಲಿ ಸ್ವಲ್ಪ ಇದೆ ಮಾಡಬೇಕು, ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ. ಹಾಗಾಗಿ ಮೆತ್ತಗಾಗುತ್ತೆ ಅಂತ ಹೇಳಿದ್ದಕ್ಕೆ ಮಾಡಿಲ್ಲ, ಇನ್ನು ಮಾಡಿ ನೋಡಬೇಕು. ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ನಮ್ಮ ತಂಗಿನ ಮಗನಿಗೆ, ಟಿ ವಿದು ಮಾಡಬೇಕು ಅಂತಂದು ಹೇಳ್ಬಿಟ್ಟು ಈ ಥರ ಒಳಗಡೆ ಹಾಕ್ಕೊಳ್ಳೋ ಥರ ನಿಂತ್ಕೊಳ್ಳೋ ಥರ ಮಾಡಬೇಕಂತೆ. ಹೊಡ್ತಾ ಬಿಡ್ತೀನಿ, ಗೌತ ಅಡ್ಡ ಬಿಡ್ತೀನಿ, ಆನಿತು ಕಾಣಿಸಿಲ್ಲ. ಸ್ವಲ್ಪ ಸಾಕಿಷ್ಟೇ. ಅದಕ್ಕೆ ನಾನೇ ಸ್ವಲ್ಪ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ತಲೆಗೆ ರೌಂಡ್ ಶೇಪ್, ಒಂದು ತಲೆಗೆ ಎಷ್ಟು ಹೋಗುತ್ತೆ ಅಷ್ಟು ತಲೆ ಮತ್ತು ಕೈ ಬಾಕ್ಸಲ್ಲಿ ಒಳಗಡೆ ಇಡಬೇಕು. ಹಂಗಾಗಿ ಅದೆರಡನ್ನೂ ಮೆಜರ್ಮೆಂಟ್ ತೊಗೊಂಡು ಕೈ ಎಲ್ಲ ಕಟ್ ಮಾಡಿ ಹಾಕಿ ನೋಡ್ತಾ ಇದ್ವಿ. ನನ್ನ ದೊಡ್ಡ ಮಗನಿಗೆ ತಂಗಿ ಮಗ ಅಂದರೆ ತುಂಬಾ ಇಷ್ಟ. ಅವ್ನು ಇದ್ಬಿಟ್ರೆ ಯಾರು ಬೇಡ, ಆರಾಮಾಗಿ ಇಲ್ಲೇ ಇರೋಂದ್ರೆ ಇದ್ಬಿಡ್ತಾನೆ. ಇಬ್ಬರು ಅಷ್ಟೇ ಸಖತ್ ತುಂಟರು. ಅವರಿಬ್ಬರು ಸೇರ್ಕೊಂಡು ಆ ಥರ ಅದು ಇದು ಹಾಡು ಅಂತ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಕೂಡ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರೊಟ್ಟಿ ಮತ್ತು ಚಟ್ನಿ, ಪಲ್ಯ, ಅನ್ನ, ಸಾಂಬಾರು, ಮೂಲಂಗಿ ಸಾಂಬಾರು ಮಾಡಿಟ್ಟಿದ್ರು. ಮೂಲಂಗಿ ಸಾಂಬಾರು, ಅನ್ನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗೀತು. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ ಅನಿಸುತ್ತೆ. ಅಷ್ಟರಲ್ಲಾಗಲೇ ಪಾತ್ರೆಲ್ಲ ತೊಳೆದ್ಬಿಟ್ಟು 9 10 ಗಂಟೆ ಆಗಿತ್ತು. ಪಾತ್ರೆಲ್ಲ ತೊಳೆದ್ಬಿಟ್ಟು ತಂಗಿ ಪಾತ್ರೆ ತೊಳಿತಾಯಿದ್ಲು. ನಾವು ಎಲ್ಲ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಏನೇನು ಬೇಕು ಅಂತ ನೋಡಿಕೊಂಡು ನೋಡಿ ಇವನಾಗಲೇ ಅಷ್ಟೊತ್ತಿಗಾಗಲೇ ಅವ್ರ ತಂಗಿ ಮಗ ಅದಾದರೆ ಜಗಳ ಮಾಡ್ಕೊಂಬಂದ್ಬಿಟ್ಟಿದ್ದ. ಅಷ್ಟೇ ಒಂದು ಅರ್ಧ ಗಂಟೆ ಚೆನ್ನಾಗಿರ್ತಾರೆ, ಒಂದು ಅರ್ಧ ಗಂಟೆ ಮತ್ತೆ ಜಗಳ ಮಾಡ್ಕೊಂಡು ಮತ್ತೆ ನನ್ನ ಹತ್ರ ಬಂದುಬಿಡ್ತಾನೆ. ಇದು ಬೆಳಗ್ಗೆದು ಅಂದರೆ 6 ಗಂಟೆ ಆಗಿದೆ. 6 ಗಂಟೆ ಅಷ್ಟೊತ್ತಿಗೆ ಆಗಲೇ ನನ್ನ ತಂಗಿ ಎದ್ಬಿಟ್ಟು ಎಲ್ಲ ನೆಲನೆಲ್ಲ ಒರೆಸಿ ಎಲ್ಲ ಸ್ವಲ್ಪ ಕೆಲಸನೆಲ್ಲ ಮಾಡಿಕೊಂಡು ಪೂಜೆ ಮಾಡಿಟ್ಟಿದ್ಲು. ನಾನು ಅವಾಗ ಎದ್ದೆ. ಅಷ್ಟೊತ್ತಿಗೆ ಆಗಲೇ ಪೂಜೆ ಮಾಡಿಬಿಟ್ಟಿದ್ಲು. ನಾನು ಬೇಗ ಎಬ್ಬಿಸ್ಬೇಕಲ್ಲ, ಬೇಗ ಆಗ್ತಿತ್ತು ಅಂದ್ಕೊಂಡೆ. ಅವಳು ಪಾಪ 5 ಗಂಟೆಗೆ ಎದ್ದಿದ್ದಾಳೆ, 4:15 ಎದ್ದಿದ್ದು. ನಾನು ಎದ್ದಿದ್ದು 6 ಗಂಟೆಗೆ. ಇಷ್ಟೆಲ್ಲ ಪಲಾವಿಗೆಲ್ಲ ಒಂಚೂರು ಪಲಾವ್ ಮಾಡ್ಕೊಂಡು ಹೋಗ್ಬಿಡೋಣ ಬೆಳಗ್ಗೆಗೆ, ಅಲ್ಲಿ ತಿಂಡಿ ತಿನ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲಾವು ಮತ್ತು ಪಲ್ಯ, ಮನವರೆಕಾಯಿ ಪಲ್ಯ ಇತ್ತಲ್ಲ, ಕಾಯಿ ಇತ್ತಲ್ಲ ಅದರಲ್ಲಿ ಪಲ್ಯ ಮಾಡಿಕೊಂಡು ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ನಾನು ಒಂದು ಕಡೆ ಇಲ್ಲಿ ಪಲಾವ್ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ಪಲ್ಯ ಇಟ್ಕೊಂಡಿದ್ವಿ. ಇಬ್ಬರು ಸೇರಿಕೊಂಡು ಮಾಡಿದ್ವಿ ಪಲಾವ್ ಮತ್ತು ಮನವರೆಕಾಯಿ ಪಲ್ಯ, ರೊಟ್ಟಿ, ಮೊಸರು ಬುತ್ತಿ ಅಂತಂದು. ಇದು ಮೊಸರು ಬುತ್ತಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಕಟ್ಕೊಳ್ಳೋದು. ಅದನ್ನು ಮತ್ತೆ ಬೆಳಗ್ಗೆ ರೊಟ್ಟಿ ಫ್ರೆಶ್ ಆಗಿ ಮಾಡಿದ್ದು, ಅಂದರೆ ನೆಲನೆಲ್ಲ ಒರೆಸ್ಕೊಂಡ್ಬಿಟ್ಟು ಮತ್ತೆ ಹೊಸ್ದಾಗಿ ಅನ್ನ ಮಾಡಿಕೊಂಡು ಅಲ್ಲಿಗೆ ಎಡೆಗೆ ಮಾತ್ರ ಒಂದಿಷ್ಟು ಮತ್ತೆ ಸಪ್ರೇಟಾಗಿ ಮಾಡಿಕೊಂಡು ಬುತ್ತಿ ಅಂತೇಳಿ ತಗೊಂಡು ಹೋಗ್ತಾರೆ. ಮೊಸರು ಬುತ್ತಿ ರೊಟ್ಟಿ ಅಂತಂದು ಹೇಳ್ಬಿಟ್ಟು ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅದೆಲ್ಲ ರೆಡಿ ಮಾಡಿಕೊಂಡು ನಾವು ಹೊರಟ್ವಿ. ಟೈಮ್ ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಗೆ ಹೋಗೋಣ ಅಂತ ಹೇಳಿದ್ದು, ಆದರೆ ಹೊರಡೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು ಅನಿಸುತ್ತೆ. ನಾವು ಎಲ್ಲರೂ ರೆಡಿಯಾಗಿ ಆಯಿತು, ಇನ್ನೇನು ಗಾಡಿ ಪೂಜೆ ಮಾಡಬೇಕಿತ್ತು. ಅಷ್ಟರಲ್ಲಿ ಒಳಗಡೆದೆಲ್ಲ ಪೂಜೆ ಆಗಿತ್ತಲ್ವ, ಮತ್ತು ಸ್ವಲ್ಪ ದೇವರಿಗೆಲ್ಲ ನೈವೇದ್ಯ ಇದು ಮಾಡ್ಕೊತ ಮಕ್ಕಳಂತೂ ಯಾರು ತಿಂಡಿ ತಿನ್ನೋಕೆ ಹೋಗಲಿಲ್ಲ. ಅವರಿಗೆ ಒಂದು ಸಡಗರ ಆಗಿಬಿಟ್ಟಿತ್ತು. ಗಾಡಿನಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಮತ್ತು ಆಟ ಸಾಮಾನು ಹಿಡ್ಕೊಂಡು ಆಟ ಆಡೋದು. ಒಬ್ಬರು ತಿಂಡಿ ತಿಂದಿಲ್ಲ. ಆಗಲೇ ಟೈಮ್ ಬೇರೆ 9 ಗಂಟೆ ಇತ್ತಲ್ಲ, ಹಂಗಾಗಿ ಯಾರು ತಿನ್ನೋಕೆ ಹೋಗಲಿಲ್ಲ. ಅಲ್ಲೆಲ್ಲಾದರೂ ಗಾಡಿ ಮಧ್ಯೆ ಹಾಕ್ಬಿಟ್ಟು ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗ ಲೇಟಾಗಿಬಿಡುತ್ತೆ ತಿಂಡಿ ಅಂತ ತಿನ್ಕೊತ ಕೂತ್ಕೊಂಡ್ರೆ. ಆದರೆ ದೇವಸ್ಥಾನಕ್ಕೆ ಬೇರೆ ಹೋಗ್ತಿದ್ವಲ್ಲ, ಬೇಗ ಹೋದ್ರಾಯ್ತು ಅಂತ. ಆದರೆ ಲೇಟ್ ಆಗಿಬಿಡ್ತು. ಬೇಗ ಹೋಗಿದ್ರೆ ನಮಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ರೀಚಾಗಿ ಅಲ್ಲೇ ತಿಂಡಿ ತಿನ್ಬೋದಿತ್ತು. ಲೇಟಾಗಿದ್ದರಿಂದ ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ತಿನ್ನೋಣ ಅಂತ ಹೊರಟ್ವಿ ಗಾಡಿ ಪೂಜೆ ಮಾಡಿಕೊಂಡು.
ನಾವು ಹೊರಟ್ವಿ. ಹಾಗೆ ಒಂದು ಶಾರ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಇವ್ರು ಬಂದು ನಮ್ಮ ತಂಗಿ ಇದ್ದಾಳಲ್ಲ, ಅವ್ರ ಯಜಮಾನ್ರನ್ನ ತಂಗಿ ಮತ್ತು ತಂಗಿ ಮಗಳು ಇವರು. ಇವರೆಲ್ಲರೂ ಅವ್ರ ಫ್ರೆಂಡ್ಗಳು, ಅಂದರೆ ತಂಗಿ ಗಂಡ ಇದ್ದಾರಲ್ಲ ಅವ್ರ ಫ್ರೆಂಡು, ಅಂದರೆ ರಿಲೇಷನ್ ಆಗಬೇಕು. ಕೆಲವರು ಫ್ರೆಂಡೇ ಇದ್ದಾರೆ. ಇವ್ರ ತಂಗಿ ಮಗ, ನಾನು, ನಮ್ಮ ತಂಗಿಯವರು, ಇವರು ಇಷ್ಟೇ ಜನ ಹೊರಟಿದ್ದು. ಆರಾಮಾಗಿ ಕೂತ್ಕೊಂಡು ಹೋದ್ವಿ. ಇನ್ನೊಂದು 4 ಜನ 3 ಜನ ಬರ್ಬೋದಿತ್ತು, ಅಂತೆ ಎಲ್ಲ ಮಿಸ್ ಆಯಿತು. ಹಾಗಾಗಿ ನಾವು ಇಷ್ಟೇ ಜನ ಹೊರಟ್ವಿ, ಆರಾಮಾಗಿ ಕೂತ್ಕೊಂಡ್ಬಿಟ್ಟು. ಹಾಗೆ ನಾವು ಹೋಗಿದ್ದಿಲ್ಲಿ ಫಸ್ಟು ಗುಡ್ಡದ ಮೇಲಿದೆ ದೇವಸ್ಥಾನ. ಇದು ಗುಡ್ಡದ ಮೇಲೆ ಇರೋದು ಮಾಲತೇಶ್ವರ ದೇವಸ್ಥಾನ. ಹಾಗೆ ನಾವಿಲ್ಲಿ ಜನ ಇರಲ್ಲ ಅಂದ್ಕೊಂಡ್ವಿ, ಆದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಭಾನುವಾರ ಅಲ್ವಾ, ರೆಗ್ಯುಲರಾಗಿ ಜನ ಬರ್ತಾ ಇರ್ತಾರಂತ ಅವಾಗವಾಗ. ಇಲ್ಲಿ ಪರವಾಗಿಲ್ಲ. ತೆಂಗಿನಕಾಯಿ ಬಂದುಬಿಟ್ಟು 30 ರೂಪಾಯಿಗೆ 2 ತೆಂಗಿನಕಾಯಿ ಅಂತ ಹೇಳಿದ್ರು, ಮೀಡಿಯಮ್ ಸೈಜು. ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಒಂದು 20 ರೂಪಾಯಿಗೆ ಒಂದು, ಕಡಿಮೆ ರೇಟ್ ಇತ್ತಿಲ್ಲಿ. ಹಾಗಾಗಿ ನಾನಿಲ್ಲಿ 2 ಕಾಯಿ ತೊಗೊಂಡು, ಹಾಗೆ ಹೂವು ತೊಗೊಂಡು, ಹೂವು ಮಾತ್ರ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ಅದು ಸೇವಂತಿಗೆ ಥರದ್ದು ಹೂವು ಬರುತ್ತಲ್ಲ, ಆ ಹೂವು ಅದು ಹಾರ ಮಾಡಿದರು. ತುಂಬ ಚೆನ್ನಾಗಿದೆ ಹೂವು ಮಾತ್ರ. ಅದು 10 ರೂಪಾಯಿಗೆ ಒಂದು, ನೋಡ್ಬೋದು ಈ ಥರದ್ದು. ಆದರೆ ಅದು ಸೇವಂತಿಗೆ ಹೂವು ಥರ ಇದೆ, ಆದರೆ ಅದು ಸೇವಂತಿಗೆದಲ್ಲ. ತುಂಬ ಚೆನ್ನಾಗಿ ಮೀಡಿಯಮ್ ಸೈಜ್ ಆಗಿತ್ತು, ತುಂಬ ದೊಡ್ಡದಾಗಲ್ಲ ಚಿಕ್ಕದಾಗಲ್ಲ, ಚೆನ್ನಾಗಿ ಚಿಕ್ಕದಾಗಿ ಹಾರ ಕಟ್ಟಿದ್ರು. ನಿನಗೆ ಸರಿಯಾಗಿ ಆಗ್ಬೇಕು ನಿನಗೆ. ಅಲ್ಲಿ ನೋಡ್ಬೋದು, ಇವರಿಗೆ ಗೌರಪ್ಪ ಅಂತ ಹೇಳ್ತಾರೆ. ಅವರು ಚಾಟಿ ತಗೊಂಡೆಲ್ಲ ಹೊಡ್ಕೊತಾ ಇರ್ತಾರೆ, ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದು ಇರೋದೇ ಆ ಪದ್ಧತಿ ಆ ಥರ. ಏನಕ್ಕೆ ಆ ಥರ ಹೊಡ್ಕೊತಾ ನನಗೂ ಅದು ಸರಿಯಾಗಿ ಇದ್ರ ದೇವರಿಂದೆಲ್ಲ ನನಗೆ ಕತೆ ಅಷ್ಟೊಂದು ಗೊತ್ತಿಲ್ಲ ನನಗೆ. ನಾನು ಕೇಳೋಕ್ಕೆ ಹೋಗಿಲ್ಲ ನಮ್ಮ ಅವ್ವನಿಗೆಲ್ಲ. ಇವಾಗ ಅನ್ನಿಸ್ತದೆ ಅವ್ರು ಯಾಕೆ ಹೊಡ್ಕೊತಾರೆ ಎಲ್ಲ ಕೇಳಬೇಕಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಒಂದು 61 ಎಷ್ಟೋ ಒಂದು ದೋಣಿ ಅಂತ ಹೇಳ್ತಾರೆ ಇದಕ್ಕೆ. ಇದರೆಲ್ಲ ಬಾಳೆಹಣ್ಣು ಅಥವಾ ಪಾಯಸ ಏನಾದ್ರು ಮಾಡಿದ್ದೆಲ್ಲ ದೋಣಿ ತುಂಬಿಸೋದು ಅಂತ ಹೇಳ್ತಾರೆ ನಮ್ಮದು ದೇವಸ್ಥಾನದಲ್ಲೆಲ್ಲ. ಇಲ್ಲಿ ಏನು ಬುತ್ತಿ ಅಂತ ತರ್ತೀವಲ್ವ, ಇಲ್ಲೇ ಬುತ್ತಿ ಅನ್ನೋದು ಬಿಚ್ಚಿಬಿಟ್ಟು ಇಲ್ಲಿ ನಾವು ಏನು ತಂದಿರ್ತೀವಿ ಮನೆಯಿಂದ ಬುತ್ತಿ ಅಂತ ಕಟ್ಕೊಂಡ್ಬಿಟ್ಟು, ಕೆಲವರು ಬಾಳೆಹಣ್ಣು ಮತ್ತು ರಸಾಯನ ಮಾಡಿ ಹಾಕ್ತಾರೆ. ಇನ್ನು ಕೆಲವರು ಮನೆಯಿಂದ ರೊಟ್ಟಿ ಮತ್ತು ಮೊಸರು ಬುತ್ತಿ ತಂದಿರ್ತೀವಲ್ಲ, ಅದನ್ನು ಅದು ಹಾಕ್ತಾರೆ. ಅದು ದೋಣಿಗೆ ತುಂಬಿಸೋದಂತ. ಇಲ್ಲಿಗೆ ನಾವು ಬುತ್ತಿ ಅಂತ ತಂದಿದ್ದು ಮನೆಯಿಂದ ಕಟ್ಕೊಂಬಂದ್ವಲ್ಲ, ಇದನ್ನು ನೀಟಾಗಿ ಎಂಜಲೆಲ್ಲ ಮಾಡದೆ ತೊಗೊಂಬಂದು ಅದು ದೇವರಿಗೆ ಹಾಕೋ ಥರ ದೋಣಿ ತುಂಬಿಸೋದು ಅಂತ ಹೇಳ್ಬಿಟ್ಟು ಹಾಕೋದು. ನನಗೆ ನಂಬಬೇಕು ಬಿಡಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ, ಯಾಕೆಂದರೆ ಅಷ್ಟು ಖುಷಿ ಆಗ್ತಾಯಿತ್ತು. ಎಷ್ಟು ವರ್ಷಗಳೇ ಕಳೆದೋಯ್ತು ನಾನಿಲ್ಲಿ ಬರ್ದೇ. ಸಡನ್ನಾಗಿ ಹೊರಟಿದ್ದು, ಪ್ಲ್ಯಾನ್ ಮಾಡಿದ್ದು. ಇವರು ನಮ್ಮ ತಂಗಿಯವ್ರು ಹೇಳಿದ್ಲು ಒಂದು ವಾರದಿಂದನೇ ಹೋಗೋದ ಅಂತೇಳ್ಬಿಟ್ಟು. ಆದರೆ ನಾನು ಬರೋದೋ ಬೇಡ ಅಂತ ಹೀಗೇ ಅಂದ್ಕೊಂಡು ಇದ್ದೆ. ಕೊನೆಗೆ ಬರೋ ಟೈಮಲ್ಲೂ ಅಷ್ಟೇ, ಶನಿವಾರ ಹೊರಡ್ಬೇಕಾದ್ರೂ ಅಷ್ಟೇ ಬರಲೋ ಬೇಡ ಅಂದ್ಕೊಂಡೇ ಬಂದಿದ್ದು. ಆದರೆ ಏನಪ್ಪ ಹೆಂಗೆ ಮಾಡಲಿ ಅಂತಂದು ಒಂದೊಂದು ಸರಿ ಹೊರಟಿರ್ತೀವಿ, ಏನಾದರೂ ಒಂದು ಬಂದುಬಿಟ್ಟು ತಪ್ಪೋಗ್ಬಿಡುತ್ತೆ, ಬರೋಕ್ಕೆ ಆಗಲ್ಲ. ಹಾಗಾಗಿ ಆಚೆ ಸರಿ ನಮ್ಮ ಅವ್ವರೆಲ್ಲ ಅವರು ಕೂಡ ಹೋಗ್ತಾರೆ. ಈ ವರ್ಷ ಕಾರ್ಣಿಕ ಆಗುತ್ತಲ್ಲ, ಆ ಕಾರ್ಣಿಕದಲ್ಲಿ ಹೋಗ್ತಾರೆ. ಅಂದರೆ 3 ದಿನ ಹೋಗ್ತಾರೆ ಅವರು. 3 ದಿನ ಆ ಥರ ಅಲ್ಲೇ ಆಲ್ಟ್ ಆಗಿಬಿಡ್ತಾರೆ, ಎಲ್ಲ ತೊಗೊಂಡೋಗಿರ್ತಾರೆ. ಆ ಥರ ಬರೋದಕ್ಕೆ ಮಕ್ಕಳು ಸ್ಕೂಲಿಗೆ ಬೇರೆ, ನಮಗೂ 3 ದಿನ ಅಂದರೆ ಹೋಗೋದು ಕಷ್ಟ ಅಂದ್ಕೊಂಡು ಹೋಗಲಿಲ್ಲ. ಹೀಗೆ ಸಡನ್ನಾಗಿ ಬೇಡ ಅಂದಾಗಲೇ ನಾವು ಹೋಗೋಕ್ಕಾಗೋದು. ಬೇಕು ಅಂದಾಗ ಹೋಗಲೇಬೇಕು ಅಂತ ಹೇಳಿದಾಗ ಹೋಗೋಕ್ಕೆ ಟೈಮೇ ಆಗೋದಿಲ್ಲ. ನಾವೇನು ಅನಿವಾರ್ಯವಾಗಿ ಏನೋ ಒಂಥರ ಸಡನ್ನಾಗಿ ಹೋಗೋ ಅಂತ ಇದು ಬಂತು ಏನೋ. ಇಲ್ಲಿ ನೋಡಿ, ಕಟ್ಟೆ ಇರುತ್ತೆ. ಕಟ್ಟೆ ನಾನಿಲ್ಲಿ ಬಿಟ್ಟಿದ್ದೀನಿ. ಅಲ್ಲಿ ತಡಿ ನೋಡ್ತೀನಿ. ಏನೋ ದೇವರು ನೋಡೋ ಒಂದು ಅದೃಷ್ಟ ಸಿಕ್ತು. ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ದೂರ, ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಅನಿಸುತ್ತೆ. ಇದು ಬಂದುಬಿಟ್ಟು ರಣದಮ್ಮ ದೇವರು ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಒಳಗಡೆ ಕೂಡ ಹೋಗ್ಬೋದು. ನಾವಿಲ್ಲೇ ನಿಂತ್ಕೊಂಡು ನೋಡಿದ್ವಿ. ಇಲ್ಲಿ ನೋಡ್ಬೋದು, ಹಣೆಗೆಲ್ಲ ಹಚ್ಚಿರಂದರೆ ಇಲ್ಲಿ ಇದೇ ಥರ ಹಚ್ಚೋದು. ಈ ದೇವಸ್ಥಾನ, ಮೈಲಾರ ದೇವಸ್ಥಾನ ಗೊತ್ತಿರುತ್ತೆ, ಎಲ್ಲರೂ ಹೋಗೋದಲ್ಲ. ಈ 3 ಬೆರಳಿದೆಯಲ್ಲ, ಆ ಬೆರಳಲ್ಲಿ ಅರಿಶಿನ ತೊಗೊಂಡ್ಬಿಟ್ಟು ಹಣೆಗೆ ಹಚ್ತಾರೆ. ನಾನಿಲ್ಲಿ ಫೋಟೋ ತೆಗಿಬೇಕಾದ್ರೆ ಪಾಪ ಪೂಜಾರಿ ಅವರು ಪೋಸ್ ಕೊಡ್ತಾಯಿದ್ರು ತೆಗಿಯೋದಕ್ಕೆ. ನಾನು ಬೇಡ ಅಂದ್ಕೊಂಡು ಕೊನೆಗೆ ಇರಲಿ ಪಾಪ ಅಂತ ಹೇಳಿ ಮತ್ತೆ ತೆಕ್ಕೊಂಡೆ ಒಂದು ಫೋಟೋನ.
ಈ ಥರ ವಿಭೂತಿ ನಾವೇನು 3 ಬೆರಳಲ್ಲಿ ಹಚ್ಕೊತೀವಲ್ಲ ಅದೇ ರೀತಿಯಲ್ಲಿ ಭಂಡಾರ ಅಂತ ಹೇಳ್ತಾರೆ ಇದಕ್ಕೆ. ಅರಿಶಿನ ಇದೆಯಲ್ಲ ಅದನ್ನು ಹಚ್ತಾರೆ. ಹಣೆ ತುಂಬ ಬರೀ ಅದೇ ಇತ್ತು. ಅದೇ ದೇವರಿಂದ ಅಲ್ವಾ ಆ ಥರ ಅದೆಲ್ಲ ಅಳಿಸ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಆಮೇಲೆ ನಾವು ಬಂದುಬಿಟ್ಟು ನೆಕ್ಸ್ಟು ಎಲ್ಲಿಗೆ ಬಂದ್ವಿ ಅಂದರೆ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಆ ಕಡೆ ಬಂದ್ವಿ. ಅಲ್ಲಿ ಅಷ್ಟೇ ತುಂಬ ಜನ ಇದ್ದರು. ನಾವೇನು ಜನ ಇರಲ್ಲ ಬಿಡು ಆರಾಮಾಗಿ ಅಂದ್ಕೊಂಡ್ರೆ ತುಂಬ ಜನ ಸೇರಿರ್ತಾರೆ. ಭಾನುವಾರ ಅಲ್ವಾ, ಹಾಗೆ ಬೇರೆ ಎಲ್ಲೆಲ್ಲೋ ಕಡೆಯಿಂದ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಜನಗಳು. ಸಖತ್ತು ಸಿಕ್ಕಾಪಟ್ಟೆ ಜನ. ಇನ್ನು ಜಾತ್ರೆಯಲ್ಲಿ ಏನಾರು ಬಂದುಬಿಟ್ಟಿದ್ರಂತೂ ನಮಗೆ ಇನ್ನೂ ತುಂಬ ಕಷ್ಟ ಆಗೋದು. ಈ ಮಕ್ಕಳನ್ನೆಲ್ಲ ಕರ್ಕೊಂಬರೋದು ಸಖತ್ತು ನುಗ್ಲೆಲ್ಲ ಇರ್ತೈತೆ. ಪರವಾಗಿಲ್ಲ, ಸ್ವಲ್ಪ ತುಂಬ ಜನನೂ ಇಲ್ಲ ಅಂದರೂ ಸ್ವಲ್ಪ ಬೋರ್ ಅನಿಸುತ್ತೆ. ತುಂಬ ಜಾಸ್ತಿ ಜನ ಇದ್ರೂ ಸ್ವಲ್ಪ ರಶ್ ಅನಿಸುತ್ತೆ. ನಮಗೆಲ್ಲ ಅಷ್ಟು ನೀಟಾಗಿ ದರ್ಶನ ಮಾಡೋಕ್ಕೆಲ್ಲ ಸರಿ ಹೋಗೋದಿಲ್ಲ, ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹಾಗಾಗಿ ಸಪ್ರೇಟಾಗಿ ಬೇರೆ ಟೈಮಲ್ಲಿ ಬಂದರೆ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ನೋಡ್ಬೋದು. ಈ ದೇವರೇ ನೋಡ್ಬೋದು ಮೈಲಾರಲಿಂಗೇಶ್ವರ. ನನಗಂತೂ ನಿಜವಾಗ್ಲೂ ತುಂಬ ಒಂದು ಸ್ವಲ್ಪ ರೋಮಾಂಚನ ಅನ್ನಿಸ್ತು. ಅಂದರೆ ಏನೋ ಒಂಥರ ಖುಷಿ. ಹೌದಾ, ನಿಜವಾಗ್ಲೂ ಬಂದಿದ್ದೀನಿ ನಾನು ದೇವಸ್ಥಾನಕ್ಕೆ ಅನ್ನೋ ಅಷ್ಟು ಖುಷಿ ಆಯಿತು. ಏನೋ ಒಂದು ಸಮಾಧಾನ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ದೊಡ್ಡದಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಹೈಟಾಗಿದೆ, ಚೆನ್ನಾಗಿದೆ. ಅದು ನನ್ನ ತಮ್ಮ ಹೋದಾಗಲೆಲ್ಲ ಹಾಕ್ತಾ ಇರ್ತಾನೆ, ಸ್ಟೇಟಸಲ್ಲಿ ನೋಡ್ತೀನಿ. ಅಲ್ಲಿ ನೋಡೇ ಪೂಜೆ ಅಲಂಕಾರ ದೇವರೆಲ್ಲ ಎಷ್ಟು ಚೆನ್ನಾಗಿರ್ತೈತೆ. ಸ್ಟೇಟಸಲ್ಲಿ ಹಾಕ್ದಾಗಲೇ ನೋಡಿದಲ್ಲಿ ಒಂಥರ ಏನೋ ಒಂಥರ ಖುಷಿ, ಅಷ್ಟು ಚೆನ್ನಾಗಿರುತ್ತೆ. ಇದು ಬಂದು ಗಂಗಮಾಳಮ್ಮ ದೇವರು ಅನಿಸುತ್ತೆ. ನಾನು ಅಷ್ಟು ಹೆಸ್ರುಗಳು ಬರೆದಿದ್ರೇನು ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಜನ ನುಗ್ಲಾಗ್ತಿರ್ತಾರೆ, ಮುಂದೆ ಕಳಿಸ್ತಾ ಇರ್ತಾರೆ ಬೇಗ ಹೋಗಿ ಅಂತ ನಿಲ್ಲಕ್ಕಾಗಲ್ಲ. ಅದರಲ್ಲೇ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ಸಮಾಧಾನ ಅನ್ನಿಸ್ತು. ಎಷ್ಟು ವರ್ಷಗಳಾಗೋಯ್ತು. ನಾನು ಸ್ವಲ್ಪ ಒಂದು 15 ವರ್ಷದ ಹಿಂದೆ ಅಂದರೆ ಅವಾಗ ಬಂದಿರೋದು. ಅವಾಗೆಲ್ಲ ಜಾತ್ರೆಯಲ್ಲಿ ಬಂದಿರ್ತೀವಲ್ವ, ಅಷ್ಟು ನೀಟಾಗಿಲ್ಲ. ಎಲ್ಲ ಕಡೆ ಪ್ಲೇಸು ದೇವ್ರುಗಳು ಯಾವ್ಯಾವ ಇದ್ದಾವೆ ಅದನ್ನೆಲ್ಲ ದೇವ್ರುಗಳು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಕಡೆ 2 ಕಡೆ ಸುತ್ತಕೊಂಡು ಸಾಕಪ್ಪ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟು ರಶ್ಶು ಆ ಜನಗಳಲ್ಲಿ, ಆ ಥರ ಆಗಿಬಿಡುತ್ತೆ. ಇವಾಗ ನೋಡಿ ಆರಾಮ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಕೆಲವರು ಸೇವೆ ಮಾಡಿಸ್ತಾರೆ, ದೋಣಿ ಸೇವೆ ಅಂತ ಮಾಡಿಸ್ತಾರೆ. ಇಲ್ಲಿ ಏನೋ ಗೊತ್ತಿಲ್ಲ, ತರಕಾರಿ, ಟೊಮೆಟೊ ಹಣ್ಣು, ಹೀರೆಕಾಯಿ, ತರಕಾರಿ ಎಲ್ಲ ಇಟ್ಬಿಟ್ಟು ಏನೋ ಒಂದು ಪೂಜೆ ಮಾಡಿಸ್ತಿದ್ರು. ಅದು ಕೇಳೋಣ ಅಂದ್ಕೊಂಡದು ಏನು ಅಂತಂದು ಹಾಗೆ ಬಂದುಬಿಟ್ಟೆ ನಾನು. ಒಂದು ಕಡೆ ಬಾಳೆಹಣ್ಣಿಂದು ದೋಣಿ ಸೇವೆ ಅಂತ ಮಾಡಿಸ್ತಾರೆ, ಇನ್ನೊಂದು ಕಡೆ ಈ ಥರ ತರಕಾರಿ ಇಟ್ಬಿಟ್ಟು ಮಾಡ್ತಿದ್ರು. ನನ್ನ ಮಗ ಅಂತೂ ಎಲ್ಲೆಲ್ಲಿ ಸಿಗುತ್ತೆ ಅರಿಶಿನ ಕುಂಕುಮ ಅದನ್ನೆಲ್ಲ ತೊಗೊಂಡು ಎಷ್ಟು ದೊಡ್ಡ ಹಚ್ಕೊಂಡ್ಬಿಡ್ತಿದ್ದ. ನನ್ನ ತಂಗಿ ಮಗ ಇವರು ಇಬ್ಬರು ಸೇರಿಕೊಂಡು ಅಷ್ಟು ಹಚ್ಕೊತಾ ಇದ್ರು. ಮತ್ತು ಅಲ್ಲಿ ಮತ್ತು ನಾನು ಏನು ಮಾತಾಡ್ತೀನಿ ಅಂದರೆ ಹಣೆಗೆ ಹಚ್ಕೊಳ್ಳೋದು ಕುಂಕುಮನ. ಅಲ್ಲಿ ಸುಮಾರು ಜನ ಇರ್ತಾರೆ. ಎಲ್ರು ಗೋರಪ್ಪಗಳು ಮತ್ತು ಗಂಗಮ್ಮ ಏನೋ ಇರ್ತಾರಲ್ಲ ಅವರು ಅಷ್ಟೇ. ಎಲ್ಲರೂ ಒಂದೊಂದು ಬಟ್ಲಲ್ಲಿ ಕುಂಕುಮ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಎಲ್ಲರೂ ಸಿಕ್ಕವರೆಲ್ಲ ಹಚ್ತಾರೆ. ಅವ್ರು ಕಾಣಿಕೆ ಕೇಳ್ತಾ ಇರ್ತಾರೆ. ಒಬ್ರಿಗೆ ಇಬ್ಬರಿಗಾದ್ರೂ ಕೊಡ್ಬೋದು, ಅಷ್ಟು ಜನ ಸೇರ್ಕೊಂಡಿರ್ತಾರೆ. ಅಷ್ಟ್ರಿಗೂ ಎಲ್ರಿಗೂ ಕೊಡೋಕೆ ನಮ್ಮ ಹತ್ರ ಚೇಂಜ್ ಇರೋಲ್ಲ, ಎಲ್ಲ ಖಾಲಿ ಆಗಿಬಿಡ್ತು. ಕೆಲವರು ಹಚ್ಚಿಬಿಟ್ಬಿಟ್ಟು ಸುಮ್ಮನೆ ಹಾಕ್ತಾರೆ, ಇನ್ನು ಕೆಲವರು ಹಚ್ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದರೆ ಬೈಕೊತಾ ಇರ್ತಾರೆ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಮಧ್ಯಾಹ್ನ ಊಟಕ್ಕೆ. ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿತ್ತು. ಅನ್ನ ಸಾಂಬಾರು ಅಂತ ಕೊಡ್ತಾಯಿದ್ರು, ತರಕಾರಿ ಸಾಂಬಾರು. ಅದು ನಾವು ಮನೆಯಿಂದ ರೊಟ್ಟಿ ಚಪಾತಿ ಪಲ್ಯ ಎಲ್ಲ ತೊಗೊಂಡೋಗಿದ್ವಿ. ಆದರೂ ಪ್ರಸಾದ ಅಲ್ವಾ, ಬೇಡ ಹೆಂಗಿದ್ರು ಬಿಸಿ ಇದಿರುತ್ತೆ, ಊಟ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಊಟ ಮಾಡ್ಕೊಂಡು. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಪಾದರಕ್ಷೆಗಳಿದೆ ದೇವ್ರದಂತಿದ್ದು. ತುಂಬ ದೊಡ್ಡದಾಗಿದೆ. ಎಷ್ಟು ಒಂದು ಮೊಳ ಅಂದರೆ ಇನ್ನು ಮೊಳಗಿನ ಜಾಸ್ತಿ ಇದೆ. ಆಮೇಲೆ ಅಗಲ ಕೂಡ ಅಷ್ಟು ದೊಡ್ಡದು ಇದೆ. ಇದನ್ನು ಅಷ್ಟೇ ದೇವ್ರ ಪಾದ ಅಂತ ಹೇಳ್ತಾರೆ. ಅದೆಲ್ಲ ನನಗೂ ಅಷ್ಟೆಲ್ಲ ಡೀಟೇಲಾಗಿ ಏನು ಇದ್ರ ಬಗ್ಗೆ ಸ್ಟೋರಿ ನಾನು ಎಲ್ಲೂ ಓದಿಲ್ಲ. ಡೀಟೇಲಾಗಿ ಹೇಳೋಕ್ಕೆ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಮಾತ್ರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಎಲ್ಲಿ ನೋಡಿದ್ರು ಈ ಭಂಡಾರದ ಒಡೆಯ ಅಂತ ಹೇಳ್ತಾರೆ ಮೈಲಾರಲಿಂಗೇಶ್ವರಿಗೆ. ಹಂಗಾಗಿ ಎಲ್ಲಿ ನೋಡಿದ್ರು ಅರಿಶಿನ ಕುಂಕುಮ. ಇಲ್ಲಿ ಬಂದವರೆಲ್ಲ ಕಂಪಲ್ಸರಿ ಅರಿಶಿನ ಕುಂಕುಮ ತೊಗೊಂಡೋದೇ ಹೋಗ್ತಾರೆ. ಏನು ಮಿಸ್ ಮಾಡಿದ್ರು ಅರಿಶಿನ ಕುಂಕುಮ ಮಿಸ್ ಮಾಡಲ್ಲ. ಅಲ್ಲಿ ಹಾಗೆ ಸೈಡ್ಸಲ್ಲಿ ಖಾರ ಮಂಡಕ್ಕಿ ತೊಗೊಂಡು. ಇದು ಜಾತ್ರೆ ಅಂತ ಅಂದರೆ ಇದು ರೆಗ್ಯುಲರಾಗಿ ಯಾವಾಗಲೂ ನಾರ್ಮಲ್ಲು ಅಂಗಡಿಗಳು ಕಂಪಲ್ಸರಿ ಇದ್ದೇ ಇರುತ್ತೆ, ಪರ್ಮನೆಂಟಾಗಿ ಹಾಕ್ಕೊಂಡಿರೋ ಅಂಗಡಿಗಳು. ನಮಗೊಂಥರ ಜಾತ್ರೆಯಲ್ಲಿ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸಪ್ರೇಟಾಗಿ ನನಗೆ ಬಂದರೆ ಏನೂ ಅಂಗಡಿಗಳಲ್ಲಿ ಇರಲ್ಲೇನೋ, ಹಾಗೆ ನಾರ್ಮಲಾಗಿ ದೇವಸ್ಥಾನ ಇರುತ್ತಲ್ಲ ಆ ಥರ ಅಂದ್ಕೊಂಡಿದ್ದೆ ನಾನು.
ಜಾತ್ರೆಯಲ್ಲಿ ಇರಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ಥರದ್ದು ಇರುತ್ತೆ, ಪರ್ಮನೆಂಟ್ ಅಂಗಡಿ ಅಲ್ವಾ, ಎಲ್ಲ ಇಟ್ಕೊಂಡಿರ್ತಾರೆ. ಪರವಾಗಿಲ್ಲ, ಸಮಾಧಾನ ಒಂಥರ ಮಕ್ಕಳಿಗೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಜಾತ್ರೆ ಥರ ಎಲ್ಲ ಇದ್ದರೆ. ಹಾಗೆ ನಾರ್ಮಲಾಗಿದ್ದರೆ ಅವರಿಗೂ ಸ್ವಲ್ಪ ಬೋರ್ ಅನಿಸ್ಬಿಡ್ತಿತ್ತು. ಆಮೇಲೆ ನಮಗೂ ಏನೋ ಒಂಥರ ಖುಷಿ, ಜಾತ್ರೆಯಲ್ಲಿ ಬಂದೀವಿ ಅನ್ನೋ ಥರ ಫೀಲ್ ಇರ್ತಿತ್ತೆ. ಚೆನ್ನಾಗಿತ್ತು ಎಲ್ಲ. ಜಾತ್ರೆಯಲ್ಲಂತೂ ಮಕ್ಕಳಿಗೆ ಏನು ಕೊಡಿಸ್ಕೊಡ್ಲಿಲ್ಲ ನಾವು. ಖಾರ ಮಂಡಕ್ಕಿ, ಅರಿಶಿನ ಕುಂಕುಮ ಅದನ್ನು ತೊಗೊಂಡ್ರು ನನ್ನ ತಂಗಿಯವರು. ಇಲ್ಲಿ ಒಂದು ಯಾವುದು ಹೊನ್ನತ್ತಿ ಅಂತಂದು ಅಲ್ಲಿ ಬಂದಿದ್ವಿ. ದೇವಸ್ಥಾನ, ದೇವ್ರ ಹೆಸ್ರು ಗೊತ್ತಿಲ್ಲ, ಹೊನ್ನಮ್ಮ ಅಂತ ಅನಿಸುತ್ತೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನೋ ಒಂದು ಪೂಜೆ ಆಗಿದೆ ಅನಿಸುತ್ತೆ, ಎಲ್ಲ ಒಂದು 3-4 ದಿನ ಹಿಂದೆ ಇರ್ಬೋದು. ಹೂವೆಲ್ಲ ಹಾಕಿದ್ದೆಲ್ಲ ಹಾಗೆ ಇತ್ತು, ಸ್ವಲ್ಪ ಬಾಡೋಗಿತ್ತು. ಅದು ಕೂಡ ದರ್ಶನ ಮಾಡಿಕೊಂಡು ಹೊರಟ್ವಿ. ಈ ಬಿಸಿಲಲ್ಲಿ ಎಲ್ಲ ಕಡೆ ಸುತ್ತೊಡೆದು ಬಂದು ಗಾಡಿಯಲ್ಲಿ ಕೂತ್ಕೊಂಡ್ರೆ ಈ ಗಾಳಿ ತೊಗೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿ ತಂಪು ಅನಿಸ್ಬಿಡ್ತಾ ಇತ್ತು. ಇಲ್ಲಿ ಗದ್ದೆಯಲ್ಲೆಲ್ಲ ನೀರಾವರಿ ಅಲ್ವಾ, ಸ್ವಲ್ಪ ಈ ಕಡೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸ್ವಲ್ಪ ಆ ಕಡೆ ದೇವ್ರ ಮಾಲತೇಶ್ವರ ದೇವಸ್ಥಾನ ಹತ್ರ ಎಲ್ಲ ಸ್ವಲ್ಪ ಬರಡು ಥರ ಅನಿಸ್ತಾ ಇತ್ತು. ಈ ಕಡೆ ಸ್ವಲ್ಪ ಬಂದರೆ ಎಲ್ಲ ಪರವಾಗಿಲ್ಲ, ಗದ್ದೆ ತೋಟಗಳೆಲ್ಲ ಇತ್ತು. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಉಕ್ಕಡಗಾತ್ರಿಗೆ ನಾನು ಬಂದಿದ್ದು 15 ವರ್ಷ ಅಲ್ಲ, ಒಂದು 20 ವರ್ಷನೇ ಆಗೋಗಿದೆ ಅನಿಸುತ್ತೆ. ಅಷ್ಟು ವರ್ಷ ಆಗೋಯಿತು. ನಾನೊಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಾಗ ಬಂದಿದ್ದು ಅಂತ ಅನಿಸುತ್ತೆ. ನನಗೆ ಎಷ್ಟನೇ ಅಂತೂ ನೆನಪಿಲ್ಲ. ಒಟ್ಟಿನಲ್ಲಿ ನಾನು ಸಣ್ಣವಳಿದ್ದೆ, ಅವಾಗ ಬಂದಿದ್ದೆ ನಾನು ಉಕ್ಕಡಗಾತ್ರಿಗೆ. ರಾತ್ರಿ ಎಲ್ಲ ನಾವು ಅಲ್ಲೇ ಉಳ್ಕೊಂಡಿದ್ವಿ ಅನಿಸುತ್ತೆ. ನನಗೆ ಅದೆಲ್ಲ ಸ್ವಲ್ಪ ಸ್ವಲ್ಪ ನೆನಪಿದೆ. ಅವಾಗ ಬಂದಿದ್ದು ನೋಡಿ ಎಷ್ಟು ಮನಸ್ಸಿಗೆ ಖುಷಿ ಅನ್ನಿಸ್ತು. ಈ ನೀರಲ್ಲೇ ಇರಬೇಕು ಅನ್ನಿಸ್ತಾ ಇದ್ರೆ, ಬಟ್ಟೆ ಎಲ್ಲ ತಂದಿರಲಿಲ್ಲ ನಾವು, ಎಕ್ಸ್ಟ್ರಾ ತೊಗೊಂಬಂದಿದ್ರೆ ಇಲ್ಲೇ ನೀರಲ್ಲಿ ಆರಾಮ ಸ್ನಾನ ಮಾಡ್ಕೊಂಡು ಹೋಗ್ಬೋದಿತ್ತು. ಅಷ್ಟು ಚೆನ್ನಾಗಿ ಬಿಸಿಲಾಗ ಅಲ್ಲಿಂದ ಬಂದಿರೋದಕ್ಕೂ ಅದಕ್ಕೂ ನೀರೊಳಗಡೆ ಈಜಾಡಬೇಕು ಅನ್ನಿಸ್ತಾ ಇತ್ತು. ಆದರೆ ಟೈಮ್ ಆಗಿಬಿಡ್ತಾಯಿತ್ತು, ಬೇಗ ಹೋಗೋದು ಅಂತೇಳಿ ಸ್ವಲ್ಪ ಸ್ವಲ್ಪತ್ತೆಲ್ಲ ಹಾಗೆ ನೀರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಕೊಂಡು ಹಾಗೆ ಬಂದ್ವಿ. ಇಲ್ಲಿ ಎಷ್ಟೊಂದು ಜನ ನೀರಲ್ಲೆಲ್ಲ ಚಿಕ್ಕ ಮಕ್ಕಳು ಕೂಡ ಅಷ್ಟೇ ನೀರಲ್ಲೆಲ್ಲ ಈಜ್ತಾಯಿದ್ರು. ನಾವು ಹಾಗೆ ಹೋಗಿ ನೋಡಿಕೊಂಡು, ನಾನು ನೀರು ನೋಡಬೇಕು ಅಂತಲೇ ಎಲ್ಲಿದೆ ಅಂತೇಳಿ ಕೊಳ ಹುಡ್ಕೊಂಡೋಗಿದ್ದು. ನನಗೆ ನೆನಪಿರೋದಂದರೆ ಆ ನೀರಿಂದು ನದಿ ಇದೆಯಲ್ವ, ಅದು ಹೊಳೆ ಹರಿಯುತ್ತಲ್ವ, ಆ ನೀರಿಂದ ಒಂದು ಸ್ವಲ್ಪ ನೆನಪಿದೆ. ಆಮೇಲೆ ಇಲ್ಲೆಲ್ಲ ಏನು ಮೈ ಮೇಲೆ ದೆವ್ವ ಎಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ದೆವ್ವ ಬಿಡಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬರ್ತಾರೆ. ಉಕ್ಕಡಗಾತ್ರೆ ಅಜ್ಜಯ್ಯಂಗೆ ನೋಡ್ಬೋದು, ಇದೆ ಅಜ್ಜಯ್ಯ. ಇಲ್ಲಿ ಏನಾಯ್ತು ಅಂದರೆ ಹತ್ರ ಇದ್ದಾರೆಲ್ಲ ಫೋಟೋ ತೆಗಿತಾಯಿದ್ರು. ಅವ್ರೇನು ಮಾಡಿದ್ರು, ಅರ್ಚಕರು ಒಂದು ಕೋಲ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನಂತೂ ಸದ್ಯ ಹಿಂದೆ ನಿಂತಿದ್ದೆ. ನನಗೆ ನೀನು ಅಷ್ಟೊಂದು ಫೋಟೋ ತೆಗಿತಾರಲ್ಲ, ಸುಮ್ಮನೆ ಹೋಗ್ತಾಯಿದ್ದೆ. ಯಾವುದೋ ಒಂದು ಹುಡುಗ ಪಾಪ ಫೋಟೋ ತೆಗಿತಾ ಇದ್ದ, ಅವನಿಗೆ ಏನಾಯಿತು, ಕೋಲ್ ತಗೊಂಡು ನೋಡಿತಾಯಿದ್ರು. ಮೊಬೈಲೆಲ್ಲ ಫೋಟೋ ತೆಗಿಯಿಲ್ಲ ಅಂತ ಹೇಳ್ಬಿಟ್ಟು ನಾನು ನೀನು ಫೋನ್ ಓಪನೇ ಮಾಡಿಲ್ಲ, ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಆಚೆ ಕಡೆ ಬಂದು ದೂರದಿಂದ ನಿಂತ್ಕೊಂಡು ಫೋಟೋ ತೆಕ್ಕೊಂಡೆ. ಅಜ್ಜಯ್ಯನೊಂದು ತುಂಬ ಚೆನ್ನಾಗಿತ್ತು. ಅಜ್ಜಯ್ಯನ ನನಗೆ ನೆನಪಿರಲಿಲ್ಲ. ಅಜ್ಜಯ್ಯನ ದೇವ್ರನ್ನ ಚಿಕ್ಕವಳಿದ್ದ ನೋಡಿದ್ದು, ಯಾವ ಥರ ಇದೆ ಅಂತ ನೆನಪಿರಲಿಲ್ಲ. ಇವಾಗಲೇ ನಾನು ನೋಡಿ ಅಜ್ಜಯ್ಯ ದೇವರು ನೋಡಿದ್ದೆ ರಿಯಲಾಗಿ. ಅಲ್ಲಿ ದೇವಸ್ಥಾನದಲ್ಲಿ ಮೇಯ್ನು ವಿಭೂತಿನೇ ಉಕ್ಕಡಗಾತ್ರೆ ಅಜ್ಜಯ್ಯಂದು. ನಾವು ಒಳಗಡೆ ಅಜ್ಜಯ್ಯನ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಆ ಬಿಳಿ ಕಲ್ಲಲ್ಲಿ ಕೆತ್ತಿರೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಈಗ ಕೊಳ ಮತ್ತು ದೇವಸ್ಥಾನದ್ದು. ಆಮೇಲೆ ಈ ದೆವ್ವ ಬಂದಾರಲ್ಲ, ಬಿಡಿಸ್ತಾರಲ್ವ, ಕೂದೆಲ್ಲ ಬಿಡ್ಕೊಂಡು ಗಂಟು ಹಾಕ್ಕೊಂಡು, ಅದೆಲ್ಲ ನೆನಪಿದೆ. ಆ ನೀರು ಹೊಳೆ ಮಾತ್ರ ನೆನಪಿದೆ, ದೇವ್ರನ್ನ ಅಷ್ಟು ನನಗೆ ಮುಖ ಎಲ್ಲ ನೆನಪಿರಲಿಲ್ಲ. ಇವಾಗಲೇ ನೋಡಿದ್ದು, ಅದು ನೋಡ್ಕೊಂಡು ತುಂಬ ಖುಷಿ ಆಯ್ತು. ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಇನ್ನೂ ಸ್ವಲ್ಪ ದೇವಸ್ಥಾನ ಎಲ್ಲ ಕಟ್ತಾಯಿದ್ರು, ಇವಾಗ ಹೊಸ್ದಾಗೆಲ್ಲ ಅರ್ಧ ರೆಡಿ ಆಗಿದೆ, ಇನ್ನೂ ಅರ್ಧ ಇದೆ ಅನಿಸುತ್ತೆ. ಅಲ್ಲೆಲ್ಲ ಕೆಲವರು ಎಲ್ಲರೂ ಉಳ್ಕೊಂಡಿದ್ರು, ಹಾಲ್ಟ್ ಆಗಿದ್ರು. ಅವರೆಲ್ಲ ಕೆಲವರು ದೆವ್ವ ಬಿಡಿಸೋದು ಅಂತಾರಲ್ಲ, ಆ ಥರ ಉಳ್ಕೊಂಡಿದ್ದಾರೆ ಅಂದ್ಕೊಂಡೆ. ಅಲ್ಲಿಂದ ಬಂದು ಇಲ್ಲಿ ಪಂಚಮುಖಿ ಆಂಜನೇಯ ಅಂತಂದು ಹೇಳ್ಬಿಟ್ಟು ಹೊರಗಡೆ ಹಾಕಿದ್ರು. ನನಗಂತೂ ನೋಡಿ ತುಂಬ ಖುಷಿ ಆಯಿತು, ಮಕ್ಕಳಿಗೂ ಅಷ್ಟೇ ಎಷ್ಟೊಂದು ಖುಷಿ ಆಗ್ಬಿಡ್ತು ನೋಡಿ. ಹಾಗೆ ಅಲ್ಲಿಂದ ಎಷ್ಟು ಇದು ಹನುಮಂತಂದು ಆಂಜನೇಯಂದು ಇದು ಎಷ್ಟು ದೊಡ್ಡದಾಗಿ ಕೆತ್ತಿದ್ರು ಅಂತ ಬಿಡಿಸಿದ್ದಾರೆ ಅಂದರೆ, ಕೆತ್ತಿರಲ್ಲಿ ಸಿಮೆಂಟಲ್ಲಿ ಮಾಡಿರೋದು ನೋಡಿದ್ರೆ ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡೆ. ಮಕ್ಕಳಿಗಂತೂ ಫುಲ್ಲು ಒಂದು ಕಡೆ ಎಲ್ಲೋ ಒಂದು ಕಡೆ ಕರ್ಕೊಂಡು ಬಿಟ್ಟಂಗೆ ಆಗ್ಬಿಡ್ತು, ಯಾಕೆಂದರೆ ಅಷ್ಟು ಚೆನ್ನಾಗಿತ್ತಲ್ಲ, ಪಾರ್ಕಲ್ಲೆಲ್ಲ ಇರುತ್ತಲ್ಲ ಆ ಥರ ಅನಿಸ್ತಾ ಇತ್ತು. ತುಂಬ ಮಕ್ಕಳಿಗಂತೂ ಸಖತ್ ಎಂಜಾಯ್ ಮಾಡಿದರು. ಅವ್ರ ಜೊತೆ ನನಗೂ ಅಷ್ಟೇ ಎಷ್ಟೊಂದು ಖುಷಿ ಆಗ್ತಾಯಿತ್ತು ನೋಡಿ. ಇಲ್ಲಿ ಹತ್ಲೋ ಬೇಡವೋ, ಒಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಅನ್ಕೊತಾ ಇದ್ವಿ. ಯಾಕೆಂದರೆ ದೇವ್ರ ಸ್ಥಾನ ಇದ್ದರೆ ಪಕ್ಕದಲ್ಲಿ ಇರೋದು. ಅಲ್ಲಿ ಅರ್ಚಕರಿದ್ದರು, ಪರವಾಗಿಲ್ಲ ಹೋಗಿ ಕೂತ್ಕೊಳ್ರಿ, ಏನಾಗಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾವಿಲ್ಲಿ ಬಂದು ಒಳಗಡೆ ಕೂತ್ಕೊಂಡು, ಇದು ಬಂದು ಯಾವುದು ಕ್ರೊಕೊಡೈಲು ಮೊಸಳೆದು ಪಿಕ್ಚರ್, ಒಂದೊಂದು ಪಿಲ್ಲರ್ಗಳೇನಿದೆಯಾ ಆ ಒಂದೊಂದು ಪಿಲ್ಲರ್ಗೆ ಮೊಸಳೆ ಥರ ಪಿಕ್ಚರ್ ಬಿಡಿಸಿದ್ದಾರೆ. ಮತ್ತು ಆ ಕಡೆ ಈ ಕಡೆ ದೇವಸ್ಥಾನ ಪಕ್ಕ ಈ ಮೊಸಳೆ ಬಾಯಿ ಎಲ್ಲ ಓಪನ್ ಆಗಿರೋ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾವು ಯಾಕೋ ಈ ಥರ ದೇವ್ರಿನ ಥರದ್ದೇನೋ ಮಾಡಿದಾರಲ್ಲ ಅಂತ ಹೇಳಿ ಕೂತ್ಕೊಳ್ಳೋದ ಬೇಡ ಅಂತ ಕೇಳಿದ್ವಿ. ಅರ್ಚಕರು ಕೂತ್ಕೊಂಡು ಇಲ್ಲಿ ನೋಡ್ಬೋದು. ಇಲ್ಲಿನೂ ಅಷ್ಟೇ 2 ಕಾಂಗರೋ ಕೆತ್ತನೆ ಮಾಡಿದ್ರು, ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿದೆ, ಮೊಬೈಲೆಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಶಿವಂದು 3 ಕಡೆ ಶಿವನ್ ಮಾಡಿಬಿಟ್ಟು ಅದ್ರಲ್ಲಿ ಮಧ್ಯದಲ್ಲಿ ನೀರು ಬರುತ್ತೆ
ಮೇಲ್ಗಡೆ ಎಲ್ಲ ನೀರು ಚಿಮ್ಮುತ್ತಲ್ಲ ಆ ಥರ ಮಾಡಿದರು. ಅಲ್ಲಿಂದ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ. ಅಂದರೆ ಈ ದೇವಸ್ಥಾನದ ಮೇಲ್ಗಡೆ ಲಕ್ಷ್ಮೀ ರಂಗನಾಥ ಇದೆ ಅಂತೆ. ನಾವು ಗುಡ್ಡದ ಮೇಲೆ ಅಷ್ಟೇ ನೋಡ್ಕೊಂಬಂದಿದ್ದು. ಇದು ನೋಡ್ಬೋದು ಪಂಚಮುಖಿ ಅಂತಂದು ಎಷ್ಟು ಚೆನ್ನಾಗಿದೆ. ನಾವು ಇದು ನೋಡಿಬಿಟ್ಟೆ ಒಳಗಡೆ ಹೋಗಿದ್ದು. ಆದರೆ ಈ ದೇವರಿಲ್ಲ ಅಲ್ಲಿ ಹೊರಗಡೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಎಲ್ಲ ಒಳಗಡೆ ಎಲ್ಲ ಅಷ್ಟೊಂದು ಇರಲಿಲ್ಲ. ಅದ್ರ ಗುಡ್ಡ ಒಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಮೇಲೆ ಬೆಟ್ಟ ಹತ್ತು ಹೋದರೆ ಅಲ್ಲಿ ಲಕ್ಷ್ಮೀ ರಂಗನಾಥ ಇದೆ ಅಂತೆ. ಗೊತ್ತಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ರಾತ್ರಿ 7 ಗಂಟೆ ಆಯಿತು. ರಾತ್ರಿ ಹೋಗೋಣ ಊರಿಗೆ ಅನ್ಕೊಂಡ್ರಿ. ಮಕ್ಕಳೆಲ್ಲ ತುಂಬ ಆಟ ಮಾಡ್ತಿದ್ರು. ಬೇಡ ಹೋಗೋದು, ಇದು ಬಿಡೋಣ, ಮತ್ತೆ ಉಳ್ಕೊಳ್ಳೋಣ ರಾತ್ರಿ ಅಂತ ಹೇಳಿದರು. ಕೊನೆ ಬೆಳಗ್ಗೆ ರಾತ್ರಿ ಉಳ್ಕೊಂಡು ಬೆಳಗ್ಗೆ 7 ಗಂಟೆಗೆ ಎದ್ದುಬಿಟ್ಟು 7:15 ಬಸ್ಸಿದೆ, ಅಲ್ಲಿಂದ ಬಂದರೆ ಕರೆಕ್ಟ್ ಸ್ಕೂಲ್ ಟೈಮಿಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ಎದ್ದು 7 ಗಂಟೆಗೆ ಬಂದ್ವಿ. ಹೇಳ್ತಾ ಇದ್ದೆ ಅವ್ರಿಗೆ ರಾತ್ರಿನೇ ಹೋಗಿದ್ರೆ ಆರಾಮಾಗಿ ಹೋಗ್ಬೋದಿತ್ತು. ನೋಡಿ ಇವಾಗ ಬೆಳಗ್ಗೆ ಅಷ್ಟು ಬೇಗ ಎದ್ದೇಳಬೇಕು ಚಳಿಯಲ್ಲಿ ಅಂತಂದು. ತುಂಬ ಇಬ್ಬನಿ ಇತ್ತು ಅಂದರೆ ಅಷ್ಟೊಂದು ಚಳಿ ಏನಿರಲಿಲ್ಲ. ಪರವಾಗಿಲ್ಲ, ಸ್ವಲ್ಪ ನಾರ್ಮಲಾಗಿ ಕೂಲಾಗಿತ್ತು. ಅಷ್ಟೊಂದು ಚಳಿಯಲ್ಲಿ ಇಬ್ಬನಿ ಇದ್ದರು. ಅದರಲ್ಲಿ ಬೆಳಗ್ಗೆ ಬಂದ್ವಿ ನಾವು. ಇಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ 8:30 ಆಯಿತು. ಇಲ್ಲಿ ನೋಡ್ಬೋದು ನಮ್ಮ ಮನೆಯವರಾಗಲೇ ತರಕಾರಿ ಎಲ್ಲ ತಂದಿಟ್ಟಿದ್ರು. ನಾನು ಸ್ವಲ್ಪ ಟೊಮೆಟೊ ಹಣ್ಣು ಅದು ಇರಲಿಲ್ಲ ತೊಗೊಂಬರ್ರಿ ಅಂದು ಅವರೆಲ್ಲ ತರಕಾರಿನೆಲ್ಲ ತೊಗೊಂಬಂದುಬಿಟ್ಟಿದ್ರು. ಹಾಗೆ ಸ್ವಲ್ಪ ನಾನು ಹೋಗ್ಬೇಕಾದ್ರೆ ಚಿತ್ರಾನ್ನ ಗೊಜ್ಜು ಮಾಡಿಟ್ಟೋಗಿದ್ದಲ್ಲ, ಅದು ಗೊಜ್ಜಿತ್ತು. ಹಾಗಾಗಿ ಸ್ವಲ್ಪ ಅನ್ನ ಮಾಡೋಕ್ಕೆ ಹೇಳಿದ್ದೆ. ಬರೋ ಅಷ್ಟರಲ್ಲಿ 8:30 ಅಷ್ಟರಲ್ಲಿ ಅನ್ನ ಮಾಡಿ ರೆಡಿ ಮಾಡಿಟ್ಟಿದ್ರು. ನಾನು ಬಂದುಬಿಟ್ಟು ಗೊಜ್ಜನ್ನೆಲ್ಲ ಕಲಸಿ ಮಕ್ಕಳಿಗೆ ಅದನ್ನೇ ಚಿತ್ರಾನ್ನ ತಿನ್ನೋಕೆ ಕೊಟ್ಬಿಟ್ಟು ಮತ್ತೆ ಸ್ಕೂಲಿಗೆ ಇಟ್ಬಿಟ್ಟು ಕಳಿಸಿದೆ. ಇವತ್ತು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಮಾಡ್ತಾರೆ ಅಂತಂದು ಹೇಳಿದರು. ಹಾಗಾಗಿ ಇವ್ನಿಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಸರಸ್ವತಿ ಪೂಜೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ 10 ಕಾಲ ಆಯಿತು ಟೈಮು. ಬಿಟ್ಟು ಬರೋಕ್ಕೆ ಹೋಗಿದ್ದೆ. ಹಾಗೆ ನೆಕ್ಸ್ಟ್ ವಿಡಿಯೋ ಸರಸ್ವತಿ ಪೂಜೆ ಸ್ಕೂಲ್ ವಿಡಿಯೋ ಎಲ್ಲ ಹಾಕ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಗೊತ್ತಾ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.